ಸಮಗ್ರ ರೈತ ಸಂಘದಿಂದ ನಾವು ಕೇಳ್ಕೋದು ಏನಂದರೆ ಎಲ್ಲ ರೈತರು ಕಳಕಳಿಯಿಂದ ನಾಳೆ ಶನಿವಾರ 10 ಗಂಟೆಗೆ ಸೋಮೇಶ್ವರ ದೇವಸ್ಥಾನಕ್ಕೆ ಬರಬೇಕು. ಯಾಕೆ ಬರಬೇಕು ಅಂದ್ರೆ ಮೊನ್ನೆ ನಾವು ಎಲ್ಲ ರೈತ ಸಂಘದಿಂದ ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ಸ್ಟ್ರೈಕ್ ಮಾಡಿದ್ವಿ. ನಮಗೆ 4 ದಿನದಾಗ ಅವ್ರಿಗೆ ಗಡುವು ಕೊಟ್ಟಿದ್ವಿ. ಆ ಗಡುವು ಇನ್ನೂ ಯಶಸ್ವಿಗೊಂಡಿಲ್ಲ. ಇದರ ಸಲುವಾಗಿ ಶನಿವಾರ ದಿವಸ ನಾವೆಲ್ಲರೂ ಕೂಡಿ ಹೋರಾಡಿದ್ರೆ ಎಲ್ಲರೂ ಕೂಡಿ ಬಂದು ಇದನ್ನು ಮಾಡಿದ್ರೆ, ಯಾಕಂದ್ರೆ ಗೋಂಜಾಳ ಎಲ್ಲರ ಮನೆಗೆ ಹೋದವು, ಅವ್ರಿಗೆ ಕಾಯೋದು ಕಷ್ಟ ಆಗೈತಿ. ಆ ಬಳಿಕ ಈಗ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗೈತಿ. 1600 ರಿಂದ 1700 ರೂಪಾಯಿ ತೊಗೊಳಕತ್ತಾರ. ಈಗ ತೊಗೊಂಡು ಸ್ಟಾಕ್ ಇಡ್ತಾರೆ, ಮುಂದೆ ಅವ್ರು ಮಾಡ್ತಾರೆ. ಈಗ ಏನಾರ ನೀವು ಖರೀದಿ ಕೇಂದ್ರ ಲೇಟಾಗಿ ಮಾಡಿದ್ರೆ ನೀವು ವ್ಯಾಪಾರಸ್ಥರಿಗೆ ದೊಡ್ಡ ಇದನ್ನು ಮಾಡ್ದಂಗೆ ಆಕತಿ, ರೈತನ ಕೊಂದಂಗೆ ಆಕತಿ. ಅದಕ್ಕೆ ಸರ್ಕಾರ ಮುನ್ನೆಚ್ಚರಿಕೆ ಮಾಡಿ ದೌಡು ನಮಗೆ ಕೇಂದ್ರ ತೆಗಿಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿವಿ. ಅದಕ್ಕೆ ನಾಳೆ ಶನಿವಾರ ದಿವಸ ರೈತ ಬಾಂಧವರು ಎಲ್ಲರೂ ತಮ್ಮ ಎತ್ತು ಚಕ್ಕಡಿ ತೊಗೊಂಡು ಸೋಮೇಶ್ವರ ದೇವಸ್ಥಾನದಿಂದ ಕಾಯಿ ಹೊಡೆಸ್ಕೊಂಡು ಹವಳೆ ಹನುಮಪ್ಪನ ಗುಡಿಗೆ ಹೋಗೋಣಂತ. ಅದಕ್ಕೆ ರೈತ ಬಾಂಧವರು ಯಾರು ತಪ್ಪದ ಮತ್ತು ಮಹಿಳೆಯರು ಆತು ಎಲ್ಲ ರೈತ ಬಾಂಧವರು ಎಲ್ಲರೂ ಬರ್ಬೇಕಂತೇಳಿ ನಾ ಕಳಿಯಿಂದ ರೈತರಿಂದ ಬೇಡ್ಕೊಳ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.